ನಿಯಂತ್ರಣ ರೇಖೆ ಬಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಿ ನೀಡುತ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ. ಎಲ್ಒಸಿ ಕೂಗಳತೆ ದೂರದಲ್ಲೇ ಪಾಕಿಸ್ತಾನಿಗಳ ಮನೆ. ಕ್ಷಣ ಕ್ಷಣಕ್ಕೂ ಭಾರತೀಯ ಸೇನೆಯಿಂದ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಯುದ್ಧದ ಕಾರ್ಮೋಡ ಕವಿದ ಸ್ಥಳದಲ್ಲಿ ಚಿತ್ರಣ ಹೇಗಿದೆ ಅನ್ನೋದರ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಕಾಶ್ಮೀರದ ಗಡಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಎಲ್ಒಸಿ ಬಳಿಯಿಂದಲೇ ಪ್ರತ್ಯಕ್ಷ ವರದಿಯೊಂದನ್ನ ನೀಡಿದ್ದಾರೆ, ಗಮನಿಸಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಉರಿಯ ಲೈನ್ ಆಫ್ ಕಂಟ್ರೋಲ್ ಬಳಿ ಈಗ ರಿಪಬ್ಲಿಕ್ ಕನ್ನಡ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಅಲ್ಲೊಂದು ನಿಮಗೆ ಬೇಲಿ ಕಾಣಿಸ್ತಾ ಇದೆಯಲ್ಲ, ಆ ಬೇಲಿಯ ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಈ ಕಡೆಯ ಭೂಭಾಗ ಎಲ್ಲವೂ ಕೂಡ ಭಾರತದ ಭೂಭಾಗ, ಈ ತರ ಇರುವಂತ ಎಲ್ಲಾ ಭೂಭಾಗವೂ ಕೂಡ ಅದು ಪಾಕಿಸ್ತಾನದ ಭೂಭಾಗ. ಪಾಕಿಸ್ತಾನದ ಈ ಭಯೋತ್ಪಾದಕ ಕ್ರಿಮಿಗಳು ಆ ಲೈನ್ ಆಫ್ ಕಂಟ್ರೋಲ್ ನ ಮೂಲಕ ನುಸುಳಿಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರೋದಕ್ಕೆ ಇಲ್ಲಿ ಬಿಡೋದಿಲ್ಲ ನಮ್ಮಲ್ಲಿ ಇರುವಂತಹ ಭಾರತೀಯ ಸೇನೆ. ನೋಡಿ, ಆ ಊರಿನ ಹೆಸರು ಕ್ವಾಜಾ ಬಾಂಡಿ ಅಂತ. ಕ್ವಾಜಾ ಬಾಂಡಿ ಪಾಕಿಸ್ತಾನದ ಕ್ವಾಜಾ ಬಾಂಡಿ. ಅದು ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ. ಹಸಿರಿನ ಮಧ್ಯೆ ಕಾಣಿಸ್ತಾ ಇರುವಂತಹ ಮನೆಗಳೆಲ್ಲವೂ ಕೂಡ ಪಾಕಿಸ್ತಾನದ ಊರದು. ಆ ಊರಿನ ಹೆಸರು ಕ್ವಾಜಾ ಬಾಂಡಿ. ಈ ಕಡೆ ಇರೋದು ಭಾರತ, ಮಧ್ಯದಲ್ಲಿರುವಂತಹ ಬೇಲಿಯೇ ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿಯದು. ಆ ಗಡಿಯಿಂದ ಆಚೆಗಿರೋದೇ ಪಾಕಿಸ್ತಾನ, ಈ ಕಡೆ ಇರೋದೇ ಭಾರತ. ನೋಡಿ, ಇದೇ ಉರಿ ಸೆಕ್ಟರ್, ಉರಿ ಗಡಿ. ಇದು ಭಾರತ ಸೇನೆ ಇಲ್ಲಿ ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾವಲು ಕಾಯ್ತಾ ಇರುತ್ತೆ. ಅದರ ಹೊರತಾಗಿಯೂ ಕೂಡ ಭಯೋತ್ಪಾದಕರು ಕಳ್ಳ ಮಾರ್ಗಗಳ ಮೂಲಕ ಗಡಿಯನ್ನ ದಾಟಿ ಬರ್ತಾರೆ. ಪ್ರತಿ ರಾತ್ರಿಯೂ ಕೂಡ ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ ಭಾರತ ಸೇನೆ ಏನೀಗ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯನ್ನೇನು ಮಾಡ್ತಾ ಇದೆ, ಇಲ್ಲಿ ಬಹಳ ಸೂಕ್ಷ್ಮ ಮತ್ತೆ ರೆಸ್ಟ್ರಿಕ್ಟೆಡ್ ಏರಿಯಾ, ಯಾರಿಗೂ ಎಂಟ್ರಿ ಇಲ್ಲ. ನೀವು ನೋಡ್ತಾ ಇದ್ದೀರಾ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಯಾವೊಂದು ಮಾಧ್ಯಮವೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನ ತಲುಪುವಂತಹ ಯಾವುದೇ ಸಾಹಸವನ್ನ ಮಾಡಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಭಾರತ ಮತ್ತು ಪಾಕಿಸ್ತಾನದ ಉರಿ ಗಡಿಯನ್ನ ತಲುಪಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ನಿಮಗೆ ಸಂಪೂರ್ಣವಾದಂತಹ ಉರಿ ಗಡಿಯ ಸಂಪೂರ್ಣ ಚಿತ್ರಣವನ್ನ ನಾವು ತೆರೆದಿಡ್ತಾ ಇದ್ದೀವಿ. ರಾತ್ರಿ ಹಗಲೆನ್ನದೆ ಇಲ್ಲಿ ಭಾರತದ ಸೇನೆ ಕಾವಲು ಕಾಯ್ತಾ ಇದ್ದಾರೆ. ಯಾವುದೇ ಸಣ್ಣ ಸೊಳ್ಳೆಯೂ ಕೂಡ ಬರದ ಹಾಗೆ ಭಾರತೀಯ ಸೇನೆ, ಯಾವುದೇ ನುಸುಳುಕೋರರು ಕೂಡ ಗಡಿಯನ್ನ ಪ್ರವೇಶಿಸದ ಹಾಗೆ ಭಾರತೀಯ ಸೇನೆ ಕಾಯ್ತಾ ಇರುತ್ತೆ. ಇದು ಭಾರತ ಇಲ್ಲಿ ಮಾಡಿರುವಂತಹ ಬಂದೋಬಸ್ತ್. ಇಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಬಂಕರ್ಗಳಿದಾವೆ. ಆ ಬಂಕರ್ಗಳ ಚಿತ್ರಣವನ್ನು ಕೂಡ ನಿಮ್ಮುಂದೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೆಂಗಿದೆ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂತಹ ಈ ಉರಿ, ಇಲ್ಲಿ ಯಾವಾಗ್ಲೂ ಕೂಡ ನಡೀತಾ ಇರುವಂತಹ ಫೈರಿಂಗ್, ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ, ಅದೆಲ್ಲವೂ ಕೂಡ ನಿಮ್ಮುಂದೆ ನಾವು ತೆರೆದಿರ್ತಾ ಇದ್ದೀವಿ. ಆನ್ ಗ್ರೌಂಡ್ ನಲ್ಲಿ ಈ ಸ್ಥಳಕ್ಕೆ ಬಂದು ನಿಮ್ಮ ಮುಂದೆ ಸಂಪೂರ್ಣ ಚಿತ್ರಣವನ್ನ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ಉರಿಯಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಜೈ ಹಿಂದ್. ನಿಯಂತ್ರಣ ರೇಖೆ ಬಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಿ ನೀಡುತ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ. ಎಲ್ಒಸಿ ಕೂಗಳತೆ ದೂರದಲ್ಲೇ ಪಾಕಿಸ್ತಾನಿಗಳ ಮನೆ. ಕ್ಷಣ ಕ್ಷಣಕ್ಕೂ ಭಾರತೀಯ ಸೇನೆಯಿಂದ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಯುದ್ಧದ ಕಾರ್ಮೋಡ ಕವಿದ ಸ್ಥಳದಲ್ಲಿ ಚಿತ್ರಣ ಹೇಗಿದೆ ಅನ್ನೋದರ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಕಾಶ್ಮೀರದ ಗಡಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಎಲ್ಒಸಿ ಬಳಿಯಿಂದಲೇ ಪ್ರತ್ಯಕ್ಷ ವರದಿಯೊಂದನ್ನ ನೀಡಿದ್ದಾರೆ, ಗಮನಿಸಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಉರಿಯ ಲೈನ್ ಆಫ್ ಕಂಟ್ರೋಲ್ ಬಳಿ ಈಗ ರಿಪಬ್ಲಿಕ್ ಕನ್ನಡ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಅಲ್ಲೊಂದು ನಿಮಗೆ ಬೇಲಿ ಕಾಣಿಸ್ತಾ ಇದೆಯಲ್ಲ, ಆ ಬೇಲಿಯ ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಈ ಕಡೆಯ ಭೂಭಾಗ ಎಲ್ಲವೂ ಕೂಡ ಭಾರತದ ಭೂಭಾಗ, ಈ ತರ ಇರುವಂತ ಎಲ್ಲಾ ಭೂಭಾಗವೂ ಕೂಡ ಅದು ಪಾಕಿಸ್ತಾನದ ಭೂಭಾಗ. ಪಾಕಿಸ್ತಾನದ ಈ ಭಯೋತ್ಪಾದಕ ಕ್ರಿಮಿಗಳು ಆ ಲೈನ್ ಆಫ್ ಕಂಟ್ರೋಲ್ ನ ಮೂಲಕ ನುಸುಳಿಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರೋದಕ್ಕೆ ಇಲ್ಲಿ ಬಿಡೋದಿಲ್ಲ ನಮ್ಮಲ್ಲಿ ಇರುವಂತಹ ಭಾರತೀಯ ಸೇನೆ. ನೋಡಿ, ಆ
ಊರಿನ ಹೆಸರು ಕ್ವಾಜಾ ಬಾಂಡಿ ಅಂತ. ಕ್ವಾಜಾ ಬಾಂಡಿ ಪಾಕಿಸ್ತಾನದ ಕ್ವಾಜಾ ಬಾಂಡಿ. ಅದು ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ. ಹಸಿರಿನ ಮಧ್ಯೆ ಕಾಣಿಸ್ತಾ ಇರುವಂತ ಮನೆಗಳೆಲ್ಲವೂ ಕೂಡ ಪಾಕಿಸ್ತಾನದ ಊರದು. ಆ ಊರಿನ ಹೆಸರು ಕ್ವಾಜಾ ಬಾಂಡಿ. ಈ ಕಡೆ ಇರೋದು ಭಾರತ, ಮಧ್ಯದಲ್ಲಿರುವಂತ ಬೇಲಿಯೇ ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿಯದು. ಆ ಗಡಿಯಿಂದ ಆಚೆಗಿರೋದೇ ಪಾಕಿಸ್ತಾನ, ಈ ಕಡೆ ಇರೋದೇ ಭಾರತ. ನೋಡಿ, ಇದೇ ಉರಿ ಸೆಕ್ಟರ್, ಉರಿ ಗಡಿ. ಇದು ಭಾರತ ಸೇನೆ ಇಲ್ಲಿ ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾವಲು ಕಾಯ್ತಾ ಇರುತ್ತೆ. ಅದರ ಹೊರತಾಗಿಯೂ ಕೂಡ ಭಯೋತ್ಪಾದಕರು ಕಳ್ಳ ಮಾರ್ಗಗಳ ಮೂಲಕ ಗಡಿಯನ್ನ ದಾಟಿ ಬರ್ತಾರೆ. ಪ್ರತಿ ರಾತ್ರಿಯೂ ಕೂಡ ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ ಭಾರತ ಸೇನೆ ಏನೀಗ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯನ್ನೇನು ಮಾಡ್ತಾ ಇದೆ, ಇಲ್ಲಿ ಬಹಳ ಸೂಕ್ಷ್ಮ ಮತ್ತೆ ರೆಸ್ಟ್ರಿಕ್ಟೆಡ್ ಏರಿಯಾ, ಯಾರಿಗೂ ಎಂಟ್ರಿ ಇಲ್ಲ. ನೀವು ನೋಡ್ತಾ ಇದ್ದೀರಾ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಯಾವೊಂದು ಮಾಧ್ಯಮವೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನ ತಲುಪುವಂತಹ ಯಾವುದೇ ಸಾಹಸವನ್ನ ಮಾಡಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಭಾರತ ಮತ್ತು ಪಾಕಿಸ್ತಾನದ ಉರಿ ಗಡಿಯನ್ನ ತಲುಪಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ನಿಮಗೆ ಸಂಪೂರ್ಣವಾದಂತಹ ಉರಿ ಗಡಿಯ ಸಂಪೂರ್ಣ ಚಿತ್ರಣವನ್ನ ನಾವು ತೆರೆದಿಡ್ತಾ ಇದ್ದೀವಿ. ರಾತ್ರಿ ಹಗಲೆನ್ನದೆ ಇಲ್ಲಿ ಭಾರತದ ಸೇನೆ ಕಾವಲು ಕಾಯ್ತಾ ಇದ್ದಾರೆ. ಯಾವುದೇ ಸಣ್ಣ ಸೊಳ್ಳೆಯೂ ಕೂಡ ಬರದ ಹಾಗೆ ಭಾರತೀಯ ಸೇನೆ, ಯಾವುದೇ ನುಸುಳುಕೋರರು ಕೂಡ ಗಡಿಯನ್ನ ಪ್ರವೇಶಿಸದ ಹಾಗೆ ಭಾರತೀಯ ಸೇನೆ ಕಾಯ್ತಾ ಇರುತ್ತೆ. ಇದು ಭಾರತ ಇಲ್ಲಿ ಮಾಡಿರುವಂತಹ ಬಂದೋಬಸ್ತ್. ಇಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಬಂಕರ್ಗಳಿದಾವೆ. ಆ ಬಂಕರ್ಗಳ ಚಿತ್ರಣವನ್ನು ಕೂಡ ನಿಮ್ಮುಂದೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೆಂಗಿದೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂತಹ ಈ ಉರಿ, ಇಲ್ಲಿ ಯಾವಾಗ್ಲೂ ಕೂಡ ನಡೀತಾ ಇರುವಂತಹ ಫೈರಿಂಗ್, ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ, ಅದೆಲ್ಲವೂ ಕೂಡ ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಆನ್ ಗ್ರೌಂಡ್ ನಲ್ಲಿ ಈ ಸ್ಥಳಕ್ಕೆ ಬಂದು ನಿಮ್ಮ ಮುಂದೆ ಸಂಪೂರ್ಣ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ಉರಿಯಿಂದ ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ. ಜೈ ಹಿಂದ್. ನಿಯಂತ್ರಣ ರೇಖೆ ಬಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗಾಗಿ ನೀಡ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಗಡಿ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿ. ಎಲ್ಒಸಿ ಕೂಗಳತೆ ದೂರದಲ್ಲೇ ಪಾಕಿಸ್ತಾನಿಗಳ ಮನೆ. ಕ್ಷಣ ಕ್ಷಣಕ್ಕೂ ಭಾರತೀಯ ಸೇನೆಯಿಂದ ಕಟ್ಟೆಚ್ಚರದ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ಯುದ್ಧದ ಕಾರ್ಮೋಡ ಕವಿದ ಸ್ಥಳದಲ್ಲಿ ಚಿತ್ರಣ ಹೇಗಿದೆ ಅನ್ನೋದರ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಕಾಶ್ಮೀರದ ಗಡಿಯಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ನನ್ನ ಕಲೀಗ್ ರಂಜಿತ್ ಶಿರ್ಯಾ ಎಲ್ಒಸಿ ಬಳಿಯಿಂದಲೇ ಪ್ರತ್ಯಕ್ಷ ವರದಿಯೊಂದನ್ನ ನೀಡಿದ್ದಾರೆ, ಗಮನಿಸಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಉರಿಯ ಲೈನ್ ಆಫ್ ಕಂಟ್ರೋಲ್ ಬಳಿ ಈಗ ರಿಪಬ್ಲಿಕ್ ಕನ್ನಡ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಅಲ್ಲೊಂದು ನಿಮಗೆ ಬೇಲಿ ಕಾಣಿಸ್ತಾ ಇದೆಯಲ್ಲ, ಆ ಬೇಲಿಯ ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಭಾರತ. ಈ ಕಡೆಯ ಭೂಭಾಗ ಎಲ್ಲವೂ ಕೂಡ ಭಾರತದ ಭೂಭಾಗ. ಈ ತರ ಇರುವಂತ ಎಲ್ಲಾ ಭೂಭಾಗವೂ ಕೂಡ ಅದು ಪಾಕಿಸ್ತಾನದ ಭೂಭಾಗ. ಪಾಕಿಸ್ತಾನದ ಈ ಭಯೋತ್ಪಾದಕ ಕ್ರಿಮಿಗಳು ಆ ಲೈನ್ ಆಫ್ ಕಂಟ್ರೋಲ್ ನ ಮೂಲಕ ನುಸುಳಿಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರೋದಕ್ಕೆ ಇಲ್ಲಿ ಬಿಡೋದಿಲ್ಲ ನಮ್ಮಲ್ಲಿ ಇರುವಂತಹ ಭಾರತೀಯ ಸೇನೆ. ನೋಡಿ, ಆ ಊರಿನ ಹೆಸರು ಕ್ವಾಜಾ ಬಾಂಡಿ ಅಂತ. ಕ್ವಾಜಾ ಬಾಂಡಿ ಪಾಕಿಸ್ತಾನದ ಕ್ವಾಜಾ ಬಾಂಡಿ. ಅದು ಈಗ ನೀವೇನ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಾ ಇದೆ. ಹಸಿರಿನ ಮಧ್ಯೆ ಕಾಣಿಸ್ತಾ ಇರುವಂತಹ ಮನೆಗಳೆಲ್ಲವೂ ಕೂಡ ಪಾಕಿಸ್ತಾನದ ಊರದು. ಆ ಊರಿನ ಹೆಸರು ಕ್ವಾಜಾ ಬಾಂಡಿ. ಈ ಕಡೆ ಇರೋದು ಭಾರತ, ಮಧ್ಯದಲ್ಲಿರುವಂತಹ ಬೇಲಿಯೇ ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿಯದು. ಆ ಗಡಿಯಿಂದ ಆಚೆಗಿರೋದೇ ಪಾಕಿಸ್ತಾನ, ಈ ಕಡೆ ಇರೋದೇ ಭಾರತ. ನೋಡಿ, ಇದೇ ಉರಿ ಸೆಕ್ಟರ್, ಉರಿ ಗಡಿ. ಇದು ಭಾರತ ಸೇನೆ ಇಲ್ಲಿ ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾವಲು ಕಾಯ್ತಾ ಇರುತ್ತೆ. ಅದರ ಹೊರತಾಗಿಯೂ ಕೂಡ ಭಯೋತ್ಪಾದಕರು ಕಳ್ಳ ಮಾರ್ಗಗಳ ಮೂಲಕ ಗಡಿಯನ್ನ ದಾಟಿ ಬರ್ತಾರೆ. ಪ್ರತಿ ರಾತ್ರಿಯೂ ಕೂಡ ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯೆಲ್ಲವೂ ಕೂಡ ನಡೀತಾ ಇರುತ್ತೆ. ಈಗ ಭಾರತ ಸೇನೆ ಏನೀಗ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯನ್ನೇನು ಮಾಡ್ತಾ ಇದೆ, ಇಲ್ಲಿ ಬಹಳ ಸೂಕ್ಷ್ಮ ಮತ್ತೆ ರೆಸ್ಟ್ರಿಕ್ಟೆಡ್ ಏರಿಯಾ, ಯಾರಿಗೂ ಎಂಟ್ರಿ ಇಲ್ಲ. ನೀವು ನೋಡ್ತಾ ಇದ್ದೀರಾ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಯಾವೊಂದು ಮಾಧ್ಯಮವೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನ ತಲುಪುವಂತಹ
ಯಾವುದೇ ಸಾಹಸವನ್ನ ಮಾಡಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಭಾರತ ಮತ್ತು ಪಾಕಿಸ್ತಾನದ ಉರಿ ಗಡಿಯನ್ನ ತಲುಪಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ ನಿಮಗೆ ಸಂಪೂರ್ಣವಾದಂತಹ ಉರಿ ಗಡಿಯ ಸಂಪೂರ್ಣ ಚಿತ್ರಣವನ್ನ ನಾವು ತೆರೆದಿಡ್ತಾ ಇದ್ದೀವಿ. ರಾತ್ರಿ ಹಗಲೆನ್ನದೆ ಇಲ್ಲಿ ಭಾರತದ ಸೇನೆ ಕಾವಲು ಕಾಯ್ತಾ ಇದ್ದಾರೆ. ಯಾವುದೇ ಸಣ್ಣ ಸೊಳ್ಳೆಯೂ ಕೂಡ ಬರದ ಹಾಗೆ ಭಾರತೀಯ ಸೇನೆ, ಯಾವುದೇ ನುಸುಳುಕೋರರು ಕೂಡ ಗಡಿಯನ್ನ ಪ್ರವೇಶಿಸದ ಹಾಗೆ ಭಾರತೀಯ ಸೇನೆ ಕಾಯ್ತಾ ಇರುತ್ತೆ. ಇದು ಭಾರತ ಇಲ್ಲಿ ಮಾಡಿರುವಂತಹ ಬಂದೋಬಸ್ತ್. ಇಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಬಂಕರ್ಗಳಿದಾವೆ. ಆ ಬಂಕರ್ಗಳ ಚಿತ್ರಣವನ್ನು ಕೂಡ ನಿಮ್ಮುಂದೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೆಂಗಿದೆ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂತಹ ಈ ಉರಿ, ಇಲ್ಲಿ ಯಾವಾಗ್ಲೂ ಕೂಡ ನಡೀತಾ ಇರುವಂತಹ ಫೈರಿಂಗ್, ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ, ಅದೆಲ್ಲವೂ ಕೂಡ ನಿಮ್ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಆನ್ ಗ್ರೌಂಡ್ ನಲ್ಲಿ ಈ ಸ್ಥಳಕ್ಕೆ ಬಂದು ನಿಮ್ಮ ಮುಂದೆ ಸಂಪೂರ್ಣ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಲಿ ಜೊತೆಗೆ ನಾನು ಉರಿಯಿಂದ ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ. ಜೈ ಹಿಂದ್.